ವಾಟ್ಸ್ಆ್ಯಪ್ ಸ್ಟೂಡೆಂಟ್ಸ್ ಪರೀಕ್ಷೆ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಸೆಕೆಂಡ್ ಪಿ ಯು ಸಿಯಲ್ಲಿ ಬೋರ್ಡ್ಸಲ್ಲಿ ಟಾಪ್ ಮಾಡಬೇಕು ಅಂತ ಎಷ್ಟೋ ಒಂದು ಜನಕ್ಕೆ ಮೈಂಡಲ್ಲಿರುತ್ತೆ. ಸೊ ಇಂಗ್ಲೀಷಲ್ಲಿ ಕೂಡ ಟಾಪರ್ ಆಗಬೇಕು, 95+ ಸ್ಕೋರ್ ಮಾಡಬೇಕು, 100 ಸ್ಕೋರ್ ಮಾಡಬೇಕಂತ ಕೂಡ ನಿಮಗೂ ಥಾಟ್ ಇದ್ದೇ ಇರುತ್ತೆ ಖಂಡಿತ. ಆದರೆ ಸ್ಟೂಡೆಂಟ್ಸ್ ನೀವು ನೋಡಬೇಕಾದ್ರೆ ಪ್ರತಿಯೊಂದು ಸ್ಟೂಡೆಂಟ್ಸು ಟಾಪ್ ಮಾಡೋಕ್ಕಾಗಲ್ಲ, ಪ್ರತಿಯೊಂದು ಸ್ಟೂಡೆಂಟ್ಸು 95+ ಸ್ಕೋರ್ ಮಾಡೋಕ್ಕಾಗಲ್ಲ. ಆದರೆ ಕೆಲವೊಬ್ಬರು ಟಾಪರ್ಸ್ ಮಾತ್ರನೇ ಅದನ್ನು ಸ್ಕೋರ್ ಮಾಡ್ತಾರೆ. ಹೇಗೆ ಅಂತ ನೀವು ಯೋಚನೆ ಮಾಡಿದ್ದೀರಾ? ದೇ ಫಾಲೋ ಅ ಸೀಕ್ರೆಟ್ ಸ್ಟೂಡೆಂಟ್ಸ್. ಸೊ ಆ ಸೀಕ್ರೆಟ್ನ ಈ ಒಂದು ಕ್ಲಾಸಿನಲ್ಲಿ ನಾನು ನಿಮಗೋಸ್ಕರ ಎಕ್ಸ್ಪ್ಲೈನ್ ಮಾಡೋಕ್ಕಿದ್ದೀನಿ, ರಿವೀಲ್ ಮಾಡೋಕ್ಕಿದ್ದೀನಿ. ಸೊ ಬನ್ನಿ ಸಮಯ ವ್ಯರ್ಥ ಮಾಡದೆ ಈ ಒಂದು ಕ್ಲಾಸ್ನ ಶುರು ಮಾಡೋಣ. ಸೊ ನೀವು ನೋಡಿದ್ರೆ ಮಿಸ್ಟೇಕ್ಸ್ ಅಂತ ಬರೆದಿದ್ದೀನಿ. ಸರ್ ಏನು ಸರ್ ಇದು ಮಿಸ್ಟೇಕ್ಸ್ ಅಂತ ಶುರು ಮಾಡ್ತಿದ್ರಾ ಅಂತ ನೀವು ಕೇಳ್ಬೋದು. ಆದರೆ ಸ್ಟೂಡೆಂಟ್ಸ್, ನಿಮ್ಮ ಹಾರ್ಡ್ ವರ್ಕು, ನಿಮ್ಮ ಎಫರ್ಟು, ಒಂದು ಲೆಸನ್ನ ಓದೋದು, ಅದರಲ್ಲಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ನ ಓದೋದು, ಅದರದ್ದು ಸಮ್ಮರಿನ ಓದೋದು, ಗ್ರಾಮರ್ನ ಓದೋದು ಎಲ್ಲ ಟಾಪ್ ನಾಚ್ ಆಗಿರುತ್ತೆ, ಪರ್ಫೆಕ್ಟ್ ಆಗಿರುತ್ತೆ. ಆದರೆ ನೀವು ಎಲ್ಲಿ ಗೊತ್ತಾ ಮಾರ್ಕ್ಸ್ ಲೂಸ್ ಮಾಡ್ತೀರಾ? ನೀವು ಮಾಡುವ ಮಿಸ್ಟೇಕ್ಸಲ್ಲಿ ಮಾರ್ಕ್ಸ್ ಸ್ಕೋರ್ ಮಾಡ್ತೀರಾ, ಮಾರ್ಕ್ಸ್ ಲೂಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ಈಗ ಒಂದು ಲೆಟ್ಸ್ ಟೇಕ್ ಫಾರ್ ಎಕ್ಸಾಂಪಲ್, ಈ ಒಂದು ಪ್ಯಾಸೇಜ್ ಕಾಂಪ್ರಿಹೆನ್ಷನ್ ಇದೆ ಅಂತ ಅಂದ್ಕೊಳ್ಳಿ. ಈ ಒಂದು ಪ್ಯಾಸೇಜ್ ಕಾಂಪ್ರಿಹೆನ್ಷನಲ್ಲಿ ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ, ಪ್ಯಾಸೇಜ್ ಕಾಂಪ್ರಿಹೆನ್ಷನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ 5 ಮಾರ್ಕ್ಸ್ ಸಿಗುವ ಜಾಗದಲ್ಲಿ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿರೋದೇನು? ಇಲ್ಲಿ ಇಂಪಾರ್ಟೆಂಟ್ ಆಗಿರೋದು ಮಿಸ್ಟೇಕ್ಸು, ನಿಮ್ಮ ಎಫರ್ಟ್ ಅಲ್ಲ. ಸೊ ನೀವು 24 hours ಓದ್ಬೋದು, 12 hours ಓದ್ಬೋದು, 10 hours ಓದ್ಬೋದು. ಆದರೆ ಅಷ್ಟೆಲ್ಲ ಓದಿ, ಅಷ್ಟೆಲ್ಲ ಪ್ರಿಪೇರ್ ಆಗಿ, ಆದರೆ ನೀವು ಮಿಸ್ಟೇಕ್ಸ್ ಮಾಡಿದ್ರೆ ಏನಾಗ್ಬಿಡುತ್ತೆ? ನಿಮಗೆ 5 ಮಾರ್ಕ್ಸ್ ಸಿಗುವ ಜಾಗದಲ್ಲಿ 4 ಮಾರ್ಕ್ಸ್ ಸಿಗುತ್ತೆ, ಅಥವಾ 3 ಮಾರ್ಕ್ಸ್ ಸಿಗುತ್ತೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ಸಿಂದ ಅಥವಾ ಏನೋ ಒಂದು ಮಿಸ್ಟೇಕ್ಸಿಂದ ಏನಾಗ್ಬಿಡುತ್ತೆ? ನೀವು ಬಂದು ಕಡಿಮೆ ಸ್ಕೋರ್ ಮಾಡಿಬಿಡ್ತೀರಾ. ಸೊ ಈ ಟಾಪರ್ಸ್ ಏನು ಮಾಡ್ತಾರೆ ಗೊತ್ತಾ? ಈ ಟಾಪರ್ಸ್ ಬಂದು ಅವರು ಎಫರ್ಟ್ ಮೇಲೆ, ಪ್ರಾಕ್ಟೀಸ್ ಮೇಲೆ, ಮತ್ತು ಅವ್ರು ಹಾಕುವ ಹಾರ್ಡ್ ವರ್ಕ್ ಮೇಲೆ ಫೋಕಸ್ ಮಾಡ್ತಾರೆ. ಜೊತೆಗೆ ಏನು ಮಿಸ್ಟೇಕ್ಸ್ ಮಾಡಬಾರ್ದು ಅದೆಲ್ಲ ಕೂಡ ಫೋಕಸ್ ಮಾಡ್ತಾರೆ. ಆದರೆ ನೀವೇನು ಮಾಡ್ತೀರಾ? ಬರೀ ಹಾರ್ಡ್ ವರ್ಕ್ ಮೇಲೆ, ಫೋಕಸ್ ಮೇಲೆ ಅಥವಾ ಅಟೆನ್ಷನ್ ಮೇಲೆ ಏನು ಮಾಡ್ತೀರಾ? ಗಮನ ಕೊಡ್ತೀರಾ. ಆದರೆ ಮಿಸ್ಟೇಕ್ಸ್ನ ಹೆಂಗೆ ಅವಾಯ್ಡ್ ಮಾಡಬೇಕು, ಏನು ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಬೇಕಂತ ನೀವೇನು ಮಾಡಲ್ಲ, ಜಾಸ್ತಿ ಚಿಂತೆ ಮಾಡಲ್ಲ. ಸೊ ಹಾಗಾಗಿ ನಿಮಗೆ ಈ ಒಂದು ಕ್ಲಾಸಿನಲ್ಲಿ ಒಂದು 5 ಕಾಮನ್ ಟಾಪರ್ ಸ್ಟ್ರಾಟಜಿನ ತೊಗೊಬಂದಿದ್ದೀನಿ. ಇದು ಸ್ಟ್ರಾಟಜಿ ಅಂತ ಅನ್ಬೇಕಾದ್ರೆ ಏನು ಗೊತ್ತಾ, ಅವ್ರು ಮಾಡಲ್ಲ. ಏನು ಗೊತ್ತಾ ಅವ್ರು ಮಾಡಲ್ಲ? ಈ 5 ಥಿಂಗ್ಸ್ನ ಅವ್ರು ಮಾಡಲ್ಲ. ದಟ್ ಈಸ್ ದೇರ್ ಸ್ಟ್ರಾಟಜಿ. ಇಟ್ ಈಸ್ ನಾಟ್ ವಾಟ್ ದ ಟಾಪರ್ಸ್ ಡೂ, ಇಟ್ ಈಸ್ ವಾಟ್ ದ ಟಾಪರ್ಸ್ ಡೋಂಟ್ ಡೂ. ಅರ್ಥ ಆಗ್ತಿದೆ? ಇದು ಟಾಪರ್ಸ್ ಏನು ಮಾಡ್ತಾರೆ ಅಂತ ಅಲ್ಲ, ಟಾಪರ್ಸ್ ಏನು ಮಿಸ್ಟೇಕ್ ಮಾಡಲ್ಲ ಅಂತ ಒಂದು ವಿಡಿಯೋ. ಸೊ ಆ ಒಂದು ವಿಡಿಯೋನ, ಆ ಒಂದು ಸ್ಟ್ರಾಟಜಿನ ನಾನು ನಿಮಗೋಸ್ಕರ ತೊಗೊಬಂದಿದ್ದೀನಿ. ಸೊ ಪೂರ್ತಿ ಈ ಒಂದು ಸ್ಟ್ರಾಟಜಿಸ್ನ ನೀವು ಕೊನೆ ತನಕ ನೋಡಿ. ಸೊ ಹಿಯರ್ ಇಸ್ ಅ ಫಸ್ಟ್ ಸ್ಟ್ರಾಟಜಿ. ಅವ್ರೇನು ಮಾಡಲ್ಲ ಗೊತ್ತಾ? ಟಾಪರ್ಸ್ ಏನು ಮಾಡಲ್ಲ ಗೊತ್ತಾ? ರೀಡಿಂಗ್ ದ ಕ್ವೆಶ್ಚನ್ಸ್ ಪ್ರಾಪರ್ಲಿ. ಸೊ ಅವ್ರೇನು ಮಾಡ್ತಾರೆ? ಕ್ವೆಶ್ಚನ್ಸ್ನ ಕರೆಕ್ಟಾಗಿ ರೀಡ್ ಮಾಡ್ತಾರೆ. ಆದರೆ ನಾವೇನು ಮಾಡ್ತೀವಿ? ಕರೆಕ್ಟಾಗಿ ರೀಡ್ ಮಾಡಲ್ಲ. ಸೊ ಫಸ್ಟ್ ಮಿಸ್ಟೇಕ್ ನೀವು ಮಾಡೋದೇನೆ ಅಂತ ಕೇಳಬೇಕಾದ್ರೆ, ನಾಟ್ ರೀಡಿಂಗ್ ದ ಕ್ವೆಶ್ಚನ್ ಪ್ರಾಪರ್ಲಿ. ಸೊ ಏನು ಮಾಡಿಬಿಡ್ತೀವಿ? ಟೈಮ್ ಅಂತ ಒಂದು ಸೆನ್ಸ್ ಮೈಂಡಲ್ಲಿರುತ್ತೆ. ಸೊ ಹಾಗಾಗಿ ಏನು ಮಾಡಿಬಿಡ್ತೀವಿ? ಒಂದು ಕ್ವಶ್ಚಿನ ಬೇಗನೆ ಏನು ಮಾಡಿಬಿಡ್ತೀವಿ? ಓದ್ಬಿಡ್ತೀವಿ. ಓಕೆ, ಸೊ ಫಾರ್ ಎಕ್ಸಾಂಪಲ್, ಜಸ್ಟ್ ಗಿವ್ ಅನ್ ಎಕ್ಸಾಂಪಲ್. ಓಕೆ, 50 ವರ್ಡ್ಸಲ್ಲಿ ಆನ್ಸರ್ ಬರೀರಿ ಅಂತ ಇರುತ್ತೆ ಕ್ವೆಶ್ಚನ್ಸು. ಆದರೆ ನೀವೇನು ಮಾಡಿಬಿಡ್ತೀರಾ? 150 ವರ್ಡ್ಸ್ ಬರೆದುಬಿಡ್ತೀರಾ. ಟೈಮು ವೇಸ್ಟು, ಎಫರ್ಟು ವೇಸ್ಟು. ಆದರೆ ಅವ್ರು ಕೇಳಿರೋದೆಷ್ಟು? 50 ವರ್ಡ್ಸ್ ಮಾತ್ರನೇ. ನೋಡಿ, ಈ ಒಂದು 1ನ ಮೋಸ್ಟ್ ಆಫ್ ದ ಟೈಮ್ಸ್ ವಿ ವುಡ್ ಹ್ಯಾವ್ ನಾಟ್ ಸೀನ್ ಇಟ್. ಅದನ್ನು ನಾವು ಮಿಸ್ ಮಾಡಿರ್ಬೋದು. ಓಕೆ, ಸೊ ಮತ್ತೆ ಏನು ಮಾಡಬೇಕು ಗೊತ್ತಾ? ಈ ರೀತಿ ನೀವು ಈ ಒಂದು ರಶ್, ಓಕೆ, ಅರ್ಜೆನ್ಸಿಯಿಂದ ಏನು ಮಾಡಬಾರ್ದು? ಕ್ವೆಶ್ಚನ್ಸ್ನ ಓದಲೇಬಾರ್ದು. ಟಾಪಿಕ್ಸ್ ಆಗಲಿ, ಮೇನ್ಸ್ ಆಗಲಿ, ಮೇನ್ಸಲ್ಲಿ ಬರುವ ಕ್ವೆಶ್ಚನ್ಸ್ ಆಗಲಿ, ಪ್ರತಿಯೊಂದು ಕ್ವೆಶ್ಚನ್ನ ಕೂಡ ಡೀಟೇಲ್ಡಾಗಿ, ಸ್ಲೋ ಆಗಿ, ಆರಾಮಾಗಿ ಓದ್ಕೊಂಡು ಫಸ್ಟು ಚಿಂತೆ ಮಾಡಿ, ಈ ಒಂದು ಆನ್ಸರ್ನ ನಾನು ಹೆಂಗೆ ಶುರು ಮಾಡಬೇಕು, ಯಾವ ರೀತಿಯಲ್ಲಿ ಶುರು ಮಾಡಿದ್ರೆ ಕರೆಕ್ಟಾಗಿರುತ್ತೆ ಅಂತ ಅದನ್ನು ಯೋಚನೆ ಮಾಡಿಕೊಂಡು ದೆನ್ ಗೋ ಹೆಡ್ ವಿತ್ ರೈಟಿಂಗ್. ಸೊ ಫಸ್ಟು ಏನು ಮಿಸ್ಟೇಕ್ಸ್ ಮಾಡ್ತೀರಾ ನೀವು? ಟಾಪರ್ಸ್ ಏನು ಮಾಡಲ್ಲ. ಟಾಪರ್ಸ್ ಬಂದು ಅರ್ಜೆನ್ಸಿಯಿಂದ ಕ್ವಶನ್ಸ್ನ ಓದಲ್ಲ. ಆದರೆ ನಾವೇನು ಮಾಡ್ತೀವಿ? ಅರ್ಜೆನ್ಸಿಯಿಂದ ಕ್ವಶನ್ನ ಓದ್ಬಿಡ್ತೀವಿ. ಸೊ ವಾಟ್ ಈಸ್ ದ ಫಸ್ಟ್ ಸ್ಟ್ರಾಟಜಿ ದಟ್ ಯು ವಿಲ್ ಏನು ಫಾಲೋ ಮಾಡ್ತೀರಾ ನೀವು? ಈ ಒಂದು ಕ್ವೆಶ್ಚನ್ಸ್ನ ಅರ್ಜೆನ್ಸಿಯಿಂದ ಅಲ್ಲ, ಸ್ಲೋ ಆಗಿ ನಿಧಾನಕ್ಕೆ ಓದ್ತೀರಾ. ಓಕೆ, ಸೊ ಲೆಟ್ ಅಸ್ ಗೋ ಆನ್ ಟು ದ ಸೆಕೆಂಡ್ ಒನ್, ರೈಟಿಂಗ್ ವಿತೌಟ್ ಸ್ಟ್ರಕ್ಚರ್. ಟಾಪರ್ಸ್ ಅಂತೂ ಇದನ್ನು ಮಾಡೋದೇ ಇಲ್ಲ, ರೈಟಿಂಗ್ ವಿತೌಟ್ ದ ಸ್ಟ್ರಕ್ಚರ್. ಆದರೆ ನಾವೇನು ಮಾಡ್ತೀವಿ? ನಾವೇನೋ ಒಂದು ಕ್ವೆಶ್ಚನ್ ಇರುತ್ತೆ, ಆ ಕ್ವೆಶ್ಚನ್ಗೆ ಫಾರ್ ಎಕ್ಸಾಂಪಲ್ ರೋಮಿಯೋ ಆ್ಯಂಡ್ ಜೂಲಿಯೆಟಿಂದ ಒಂದು ಕ್ವೆಶ್ಚನ್ ಕೇಳಿದ್ದಾರೆ ಅನ್ಕೊಳ್ಳೋಣ. ಓಕೆ, ಸೊ ಆ ಒಂದು ರೋಮಿಯೋ ಜೂಲಿಯೆಟ್ ಬಂದು ನಮಗೆ ಸಮರಿ ಗೊತ್ತಿದೆ, ಅದು ಕ್ವೆಶ್ಚನ್ಸು ಆನ್ಸರ್ಸ್ ಎಲ್ಲ ಗೊತ್ತಿದೆ. ನಾವೇನು ಮಾಡಿಬಿಡ್ತೀವಿ? ಒಂದು ಕ್ವೆಶ್ಚನ್ ಬಂದ ತಕ್ಷಣ ರೋಮಿಯೋ ಜೂಲಿಯೆಟ್ ಇದು ನನಗೆ ಆನ್ಸರ್ ಗೊತ್ತು ಅಂತ ನಾವೇನು ಮಾಡಿಬಿಡ್ತೀವಿ? ತಕ್ಕಂಥ ಏನೋ ಒಂದು ವಿತೌಟ್ ಸ್ಟ್ರಕ್ಚರು ಸ್ಟಾರ್ಟಿಂಗ್ ಎಂಡಿಂಗ್ ಬಂದು ಶುರು ಮಾಡಿಬಿಡ್ತೀವಿ. ಆ ರೀತಿ ಮಾಡಲೇಬಾರ್ದು ಸ್ಟೂಡೆಂಟ್ಸ್. ಓಕೆ, ಸೊ ಅದೇನಾಗುತ್ತೆ ಅಂದರೆ ಒಂದು ಮೆಸ್ಸಿಯಾಗಿ ಕಾಣಿಸುತ್ತೆ. ಓಕೆ, ಇಟ್ ವಿಲ್ ಬಿ ಮೆಸ್ಸಿ ಆ್ಯಂಡ್ ಇಟ್ ವಿಲ್ ಬಿ ಹಾರ್ಡ್ ಟು ಫಾಲೋ. ಈಗ ಒಂದು ವ್ಯಾಲಿಡೇಟರು ಆ ಪೇಪರ್ನ ವ್ಯಾಲಿಡೇಟ್ ಮಾಡಬೇಕಾದ್ರೆ ಏನಿದು ಒಂದು ಸ್ಟ್ರಕ್ಚರ್ ಇಲ್ಲ, ಎಲ್ಲೆಲ್ಲೋ ಏನೇನೋ ಬರೆದಿದ್ದಾರೆ, ರೋಮಿಯೋದು ಒಂದು ಕಡೆ ಇದೆ, ಜೂಲಿಯೆಟ್ದು ಒಂದು ಕಡೆ ಇದೆ, ಇದು ಆರ್ಗನೈಸ್ಡ್ ಆಗಿಲ್ಲ ಅಂತ ಅವ್ರು ಅನಿಸ್ಬೋದು ಅವ್ರಿಗೆ. ಸೊ ಹಾಗಾಗಿ ನೆವರ್ ಕನ್ಫ್ಯೂಸ್ ಯುವರ್ ವ್ಯಾಲಿಡೇಟರ್ ಸ್ಟೂಡೆಂಟ್ಸ್. ಸೊ ಬಿಫೋರ್
ಸ್ಟಾರ್ಟಿಂಗ್ ಎನಿಥಿಂಗ್. ಸೊ ಫಸ್ಟ್ ಏನು ಮಾಡಿ, ಫಸ್ಟ್ ಸ್ಟ್ರಾಟಜಿ ನೋಡಿದ್ವಿ. ಫಸ್ಟ್ ಸ್ಟ್ರಾಟಜಿಯಲ್ಲಿ ಏನು ಮಾಡಿ ಈ ಒಂದು ಕ್ವೆಶ್ಚನ್ನ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಕ್ವೆಶ್ಚನ್ನ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಸ್ಲೋ ಆಗಿ ಓದಿ. ಅದಾದಮೇಲೆ ಆನ್ಸರ್ ಶುರು ಮಾಡೋಕ್ಕೆ ಮುಂಚೆ ಜಸ್ಟ್ ಟೇಕ್ 1 ಸೆಕೆಂಡ್ ಆರ್ 2 ಸೆಕೆಂಡ್ಸ್ ನಿಮ್ಗೆ ಬಿಟ್ಟಿರೋದು, ಈವನ್ ಟೇಕ್ 10 ಸೆಕೆಂಡ್ಸ್ ಆಲ್ಸೋ. ಯೋಚನೆ ಮಾಡಿಬಿಟ್ಟು ಯಾವ ರೀತಿ ಶುರು ಮಾಡೋಣ, ಯಾವ ರೀತಿ ಸಬ್ಜೆಕ್ಟ್ನ ಬರೆಯೋಣ, ಯಾವ ರೀತಿ ಕನ್ಕ್ಲೂಷನ್ನ ಕೊಡೋಣ ಅಂತ ಚಿಂತೆ ಮಾಡಿ ದೆನ್ ಸ್ಟಾರ್ಟ್ ರೈಟಿಂಗ್ ಸ್ಟೂಡೆಂಟ್ಸ್. ದಿಸ್ ವಿಲ್ ಹೆಲ್ಪ್ ವೆರಿ ಮಚ್. ಓಕೆ, ಇದು ವೆರಿ ಇಂಪಾರ್ಟೆಂಟು. ಏನು ಮಾಡ್ತೀವಿ ನಾವು, ನಾಟ್ ಆನ್ಸರಿಂಗ್ ಎಕ್ಸಾಕ್ಟ್ಲಿ ವಾಟ್ ಈಸ್ ಆಸ್ಡ್. ನಾವೇನು ಮಾಡಲ್ಲ, ಏನು ಕ್ವೆಶ್ಚನ್ ಕೇಳಿದಾರೋ ಅದಕ್ಕೆ ಕರೆಕ್ಟಾಗಿ ನಾವು ಆನ್ಸರ್ ಮಾಡೋದನ್ನ ಮಿಸ್ ಮಾಡಿಬಿಡ್ತೀವಿ. ಆದರೆ ಟಾಪರ್ಸ್ ಆ ರೀತಿ ಮಾಡಲ್ಲ ಸ್ಟೂಡೆಂಟ್ಸ್. ಏನು ಕ್ವೆಶ್ಚನ್ ಕೇಳಿದಾರೋ ಆನ್ ಪಾಯಿಂಟ್ ಅದಕ್ಕೆ ಆನ್ಸರ್ ಕೊಡ್ತಾರೆ. ಓಕೆ, ಸೊ ಸ್ಟ್ರಾಟಜಿ ಅನ್ಬೋದು ತುಂಬ ಇಂಪಾರ್ಟೆಂಟು. ಸೊ ಹಾಗಾಗಿ ಒಂದು ಕ್ವೆಶ್ಚನ್ಗೆ ಏನು ಆನ್ಸರ್ ಕೇಳಿದಾರೋ ಆ ಒಂದು ಆನ್ಸರ್ಗೆ ಕರೆಕ್ಟಾಗಿ ಆನ್ ಪಾಯಿಂಟ್ ನೀವು ಆನ್ಸರ್ ಮಾಡಲೇಬೇಕಾಗುತ್ತೆ ಸ್ಟೂಡೆಂಟ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಯು ರೈಟ್ ಸಮಥಿಂಗ್ ರಿಲೇಟೆಡ್ ಬಟ್ ನಾಟ್ ಎಕ್ಸಾಕ್ಟ್. ಸೊ ನೋಡಿ, ರಿಲೇಟೆಡು ಮತ್ತು ಎಕ್ಸಾಕ್ಟು ಆರ್ 2 ಡಿಫ್ರೆಂಟ್ ವರ್ಡ್ಸ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಟೇಕ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಓನ್ಲಿ. ಓಕೆ, ಈ ಒಂದು ರೋಮಿಯೋ ಆ್ಯಂಡ್ ಜೂಲಿಯಟ್ನ ತಗೋಣ. ಓಕೆ, ಅಲ್ಲಿ ಏನೋ ಒಂದು ಪರ್ಟಿಕ್ಯುಲರ್ ಆಗಿ ಜೂಲಿಯಟ್ ಬಗ್ಗೆ ಕೇಳಿದ್ದಾರೆ ಅಂತ ಅನ್ಕೊಳ್ಳಿ ಕ್ವೆಶ್ಚನ್. ಓಕೆ, ಸೊ ಈ ಒಂದು ರೋಮಿಯೋ ಜೂಲಿಯಟ್ನ ಹೆಂಗೆ ವರ್ಣನೆ ಮಾಡ್ತಿದ್ದಾನೆ ಅಂತ ಕೇಳಿದ್ದಾರೆ ಅಂತ ಕ್ವೆಶ್ಚನ್ ಅನ್ಕೊಳ್ಳಿ. ಸೊ ನೀವೇನು ಮಾಡ್ತೀರಾ, ನೀವು ಬಂದು ಆ ಲೆಸನ್ನಿಂದ ಏನಾದರೂ ಒಂದು ರಿಲೇಟಬಲ್ ಆನ್ಸರ್ಸ್ನ ಬರೀತೀರಾ, ಆದರೆ ಎಕ್ಸಾಕ್ಟಾಗಿ ಆನ್ಸರ್ಸು ಬರೀಬೇಕು. ಒಂದು ವೇಳೆ ನೀವು ಅದನ್ನು ಮಿಸ್ ಮಾಡಿಬಿಟ್ರೆ ದೇರ್ ಆಲ್ಸೋ ಯು ಲೂಸ್ ಮಾರ್ಕ್ಸ್. ಓಕೆ, ಸೊ ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಏನು ಮಾಡಿ, ಸೊ ಒನ್ ಟಿಪ್ ಇದಕ್ಕೆ ಹೆಂಗೆ ಇದನ್ನು ಎಲಿಮಿನೇಟ್ ಮಾಡಬೇಕಂದ್ರೆ, ಸ್ಟಿಕ್ ಟು ದ ಕ್ವೆಶ್ಚನ್ಸ್, ಡೋಂಟ್ ಗೋ ಆಫ್ ಟಾಪಿಕ್. ಸೊ ಕ್ವೆಶ್ಚನ್ ಹೆಂಗಿದೋ ಹಂಗೆ ಇರಲಿ. ಓಕೆ, ಸೊ ಡೋಂಟ್ ಗೋ ಆಫ್ ಟಾಪಿಕ್. ಸೊ ಏನು ಕ್ವೆಶ್ಚನ್ ಕೇಳಿದಾರೋ ಆ ಒಂದು ಕ್ವೆಶ್ಚನ್ಗೆ ಕರೆಕ್ಟಾಗಿ ಆನ್ಸರ್ ಕೊಡ್ತಾ ಬನ್ನಿ. ಓಕೆ, ಸೊ ದಿಸ್ ಈಸ್ ಅ ಪೇನ್ ಪಾಯಿಂಟ್ ಅಂತ ಅನ್ಬೋದು, 4th. ಓಕೆ, ಸೊ ನಮ್ಮ ಟಾಪರ್ಸ್ ಏನು ಮಾಡ್ತಾರೆ ಗೊತ್ತಾ, ಈ ಒಂದು ಪೇಯ್ನ್ ಪಾಯಿಂಟ್ನ ಅವರು ಎಲಿಮಿನೇಟ್ ಮಾಡೋಕ್ಕೆ ಅಥವಾ ಅದರಿಂದ ಆಚೆ ಬರೋಕ್ಕೆ ಏನು ಮಾಡ್ತಾರೆ, ಜಾಸ್ತಿ ಸಮಯ ಅದಕ್ಕೆ ಪ್ರಾಕ್ಟೀಸ್ ಕೊಡ್ತಾರೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ಸು ಮತ್ತು ಗ್ರಾಮರ್ ಮಿಸ್ಟೇಕ್ಸ್ ಅಂತೂ ಸ್ಟೂಡೆಂಟ್ಸ್ ಇಟ್ ಈಸ್ ಅ ಹ್ಯೂಜ್ ಟಾಪಿಕ್ ಅಲ್ವಾ. ಸೊ ನಾವು ನೋಡಿ, ಒಂದು ಸಮ್ಮರಿನ ನಾವು ಎಷ್ಟೇ ಡೀಟೇಲಾಗಿ ಓದಿರ್ಬೋದು, ಓಕೆ, ವಿತ್ ಡೀಟೇಲ್ಸ್ ನಮ್ಗೆ ಗೊತ್ತಿರ್ಬೋದು, ಆದರೆ ನಾವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿಬಿಟ್ರೆ ಮಾರ್ಕ್ಸ್ ಹೋಗ್ಬಿಡುತ್ತೆ ಸ್ಟೂಡೆಂಟ್ಸ್. ಈವನ್ ಒಂದು ಸ್ಮಾಲ್ ವರ್ಡಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ ಏನು ಮಾಡ್ತಾರೆ, ವ್ಯಾಲಿಡೇಟರ್ಸ್ ಮಾರ್ಕ್ಸ್ ಖಂಡಿತ ಕಟ್ ಮಾಡ್ತಾರೆ. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮೇಲೆ ನಮಗೆ ಗಮನ ಇರಲೇಬೇಕು. ಓಕೆ, ಸೊ ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ಎರರ್ಸ್ ಇದು ನಾವು ಮಾಡ್ತೀವಿ, ಆದರೆ ಏನು ಮಾಡಲ್ಲ, ಟಾಪರ್ಸ್ ಮಾಡಲ್ಲ. ಯಾಕೆ ಟಾಪರ್ಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸು ಮತ್ತು ಗ್ರಾಮರ್ ಎರರ್ಸ್ ಮಾಡಲ್ಲ? ವೆರಿ ಈಸಿ ಸ್ಟೂಡೆಂಟ್ಸ್. ಅವ್ರು ಬಂದು ಬರೀ ಸಮ್ಮರಿ ಓದೋದ್ರಲ್ಲಿ ಮಾತ್ರ, ಬರೀ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಓದೋದು ಮಾತ್ರ ಟೈಮ್ ಸ್ಪೆಂಡ್ ಮಾಡಲ್ಲ. ಆ ಒಂದು ಸಮ್ಮರಿನ ಹೆಂಗೆ ಬರೀಬೇಕು, ಗ್ರಾಮರ್ ಎರರ್ಸ್ ಇಲ್ಲದೆ ಹೆಂಗೆ ಬರೀಬೇಕು, ಮತ್ತು ಸ್ಪೆಲ್ಲಿಂಗ್ ಎರರ್ಸ್ ಇಲ್ಲದೆ ಹೆಂಗೆ ಬರೀಬೇಕು ಅಂತ ಅವ್ರು ಏನು ಮಾಡ್ತಾರೆ, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾರೆ. ದಿಸ್ ಈಸ್ ವಾಟ್ ಡಿಫ್ರೆನ್ಶಿಯೇಟ್ಸ್, ಇದನ್ನೇ ಡಿಫ್ರೆಂಟ್ ಮಾಡುತ್ತೆ ಒಂದು ಟಾಪರ್ನ ಒಂದು ಆವ್ರೇಜ್ ಸ್ಟೂಡೆಂಟಿಂದ. ಸೊ ಹಾಗಾಗಿ ಸ್ಟೂಡೆಂಟ್ಸ್ ಈ ಒಂದು ಟ್ರಿಕ್ಕು ವೆರಿ ಇಂಪಾರ್ಟೆಂಟ್. ನೋಡಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತೂ ಕ್ಯಾನ್ ರೂಯಿನ್ ಯುವರ್ ಮಾರ್ಕ್ಸ್. ಅದು ನಿಮ್ಮ ಮಾರ್ಕ್ಸ್ನ ಡಿಸ್ಟ್ರಾಯ್ ಮಾಡಿಬಿಡುತ್ತೆ. ಓಕೆ, ಸೊ ಹಾಗಾಗಿ ಸುಮ್ಮನೆ ಜಾಸ್ತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ, ನೀವು ಮಾರ್ಕ್ಸ್ನ ಕಳ್ಕೊಳ್ತೀರಾ. ಓಕೆ ಸ್ಟೂಡೆಂಟ್ಸ್, ಈವನ್ ಒಂದು ಸ್ಮಾಲ್ ವರ್ಡ್, ಓಕೆ, ಈವನ್ ಒಂದು ಸ್ಮಾಲ್ ವರ್ಡ್ ಕ್ಯಾನ್ ಮೇಕ್ ಅ ಯೂಸ್ ಡಿಫ್ರೆನ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ಎನ್ವೈರ್ನ್ಮೆಂಟ್ ಅಂತ ಸ್ಪೆಲ್ಲಿಂಗ್ ಕೊಟ್ಟಿದ್ದೀನಿ ನೋಡಿ. ಓಕೆ, ಸೊ ನೋಡಿ ಏನು ಮಿಸ್ಟೇಕ್ ಇದೆ ಅಂತ ಏನಾದರೂ ಕಂಡಿಡಿಯೋಕ್ಕಾಗ್ತಿದೆಯಾ? ಇಟ್ ಈಸ್ ಸೋ ಕ್ಲೋಸ್ ಅಲ್ವಾ. ಸೊ ಹಾಗಾಗಿ ಇಲ್ಲಿ ನೋಡಿ OME ಅಂತ ಕೊಟ್ಟಿದ್ದೀನಿ, ಇಲ್ಲಿ ONMENT ಅಂತ ಕೊಟ್ಟಿದ್ದೀನಿ. ಓಕೆ, ಸೊ ಜಸ್ಟ್ ಅ ಸ್ಮಾಲ್ ಮಿಸ್ಟೇಕ್ ಸ್ಟೂಡೆಂಟ್ಸ್. ನೋಡಿ ಇಲ್ಲಿ ಎನ್ ಬರ್ದಿಲ್ಲ ಅಷ್ಟೇ, ಆದರೆ ಇಲ್ಲಿ ಕಾಣಿಸ್ತಾನೆ ಇಲ್ಲ ಎನ್ನು ಅಲ್ವಾ. ಒಂದು ಸ್ಮಾಲ್ ಆಲ್ಫಾಬೆಟ್ನ ಮಿಸ್ ಮಾಡಿದ್ರು ಕೂಡ ಸ್ಪೆಲ್ಲಿಂಗು ತುಂಬ ಏನಾಗ್ಬಿಡುತ್ತೆ, ರಾಂಗ್ ಆಗಿಬಿಡುತ್ತೆ. ಸೊ ಇದನ್ನು ಎಲಿಮಿನೇಟ್ ಮಾಡಬೇಕಾದ್ರೆ ಏನು ಮಾಡ್ಬೋದು ಗೊತ್ತಾ, ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಅಥವಾ ಎಕ್ಸಾಮ್ನ ಪೂರ್ತಿ ಬರೆದುಬಿಟ್ಟು ಸೊ ಒಂಚೂರು ಆನ್ಸರ್ಸ್ನ ರಿವೈಸ್ ಮಾಡಿ. ಓಕೆ, ಸೊ ಏನೆಲ್ಲ ಬರ್ದಿದ್ದೀರಾ, ಕರೆಕ್ಟಾಗಿ ಬರ್ದಿದ್ದೀರಾ ಅಂತ ನೋಡಿಕೊಂಡು ಏನು ಮಾಡಿ, ಅದನ್ನು ನೀವು ಸರಿ ಮಾಡ್ತಾ ಹೋಗಿ. ಓಕೆ, ಸೊ ದ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಪಾಯಿಂಟ್. ಓಕೆ, ನಾವು ಏನು ಮಾಡಲ್ಲ, ಟೈಮ್ನ ಮ್ಯಾನೇಜ್ ಮಾಡಲ್ಲ, ಆದರೆ ಟಾಪರ್ಸು ಟೈಮ್ನ ಮ್ಯಾನೇಜ್ ಮಾಡ್ತಾರೆ. ಸೊ ಫಸ್ಟ್ ಮೇನ್ಗೆ ಇಷ್ಟೇ ಟೈಮ್ ಕೊಡಬೇಕು, ಸೆಕೆಂಡ್ ಮೇನ್ಗೆ ಇಷ್ಟೇ ಟೈಮ್ ಕೊಡಬೇಕು, ಲೆಟರ್ ರೈಟಿಂಗ್ಗೆ ಇಷ್ಟೇ ಟೈಮ್ ಕೊಡಬೇಕು, ಪ್ಯಾಸೇಜ್ ಕಾಂಪ್ರಿಹೆನ್ಷನ್ಗೆ ಇಷ್ಟೇ ಟೈಮ್ ಕೊಡಬೇಕು. ಸೊ ಆ ರೀತಿ ಅವ್ರು ಏನು ಮಾಡಿರ್ತಾರೆ, ಟೈಮ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡಿ ಏನು ಮಾಡ್ತಾರೆ, ಮುಂದೆ ಹೋಗ್ತಾರೆ. ಸೊ ವಾಚ್ ಇಟ್ಕೊಂಡಿರ್ತಾರೆ ಸ್ಟೂಡೆಂಟ್ಸ್. ನೀವು ಕೂಡ ಇದನ್ನೇ ಫಾಲೋ ಮಾಡಿ. ನಿಮ್ಮ ಬೋರ್ಡ್ಸ್ಗೆ ಹೋಗಬೇಕಾದ್ರೆ ಒಂದು ಆ್ಯನಲಾಗ್ ವಾಚ್ ಯೂಸ್ ಮಾಡ್ಬೋದು, ಡಿಜಿಟಲ್ ವಾಚಸ್ ಅಲೋ ಮಾಡಲ್ಲ, ಅಥವಾ ಕ್ಲಾಸ್ ರೂಮಲ್ಲೇ ವಾಚಸ್ ಇರುತ್ತೆ. ಆ ಒಂದು ವಾಚನ್ನು ನೋಡಿಕೊಂಡು ನೀವೇನು ಮಾಡಿ, ಪ್ರತಿ ಒಂದು ಮೇಯ್ನು ಓಕೆ 15 ಮಿನಿಟ್ಸಲ್ಲಿ ಫಸ್ಟ್ ಮೇನ್ ಮುಗಿಸ್ತೀನಿ, 20 ಮಿನಿಟ್ಸಲ್ಲಿ ಸೆಕೆಂಡ್ ಮೇನ್ ಮುಗಿಸ್ತೀನಿ ಅಂತ ನೀವೇನು ಮಾಡ್ಬೋದು, ಆ ಟೈಮ್ನ ಮೈಂಡಲ್ಲಿ ಇಟ್ಕೊಂಡು ಬೇಗ ಬರೀತಾ ನೀವು ಹೋಗ್ಬೋದು. ಓಕೆ, ಸೊ ಹಾಗಾಗಿ ಆಲ್ರೆಡಿ ಒಂದು ಟೈಮ್ ಟೇಬಲ್ನ ಹಾಕಿರಿ ಸ್ಟೂಡೆಂಟ್ಸ್. ಟೈಮ್ ಒಳಗಡೆ ಕೊಟ್ಟಿರುವ ಟೈಮ್ ಒಳಗೆ
ಈ ಪೂರ್ತಿ ಪೇಪರ್ನ ಹೆಂಗೆ ಕಂಪ್ಲೀಟ್ ಮಾಡಬೇಕಂತ ಆಲ್ರೆಡಿ ಒಂದು ಟೈಮ್ ಟೇಬಲ್ನ ಹಾಕಿರಿ. ಫಸ್ಟ್ ಮೈನ್ಗೆ ಎಷ್ಟಾಗುತ್ತಾ, ನಿಮ್ಗೆ ಎಷ್ಟಾಗುತ್ತೆ, ಓಕೆ ಮೇ ಬಿ ಫ್ಯೂ ಸ್ಟೂಡೆಂಟ್ಸ್ ಫಸ್ಟ್ ಮೈನು 15 ಮಿನಿಟ್ಸಲ್ಲಿ ಮುಗಿಸ್ತಾರೆ ಅಂದ್ಕೊಳ್ಳಿ, ಫ್ಯೂ ಸ್ಟೂಡೆಂಟ್ಸ್ ವಿಲ್ ಫಿನಿಶ್ ಇನ್ 10 ಮಿನಿಟ್ಸ್. ಸೊ ನಿಮಗೆ ಹೆಂಗಾಗುತ್ತೆ ಅಂತ ನೋಡಿ ಅದನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ, ಅನಲೈಸ್ ಮಾಡಿ. ಸೊ ಏನು ಮಾಡಿ, ಇರುವ ಟೈಮಲ್ಲಿ ಏನು ಮಾಡಿ ಈ ಒಂದು ಪೂರ್ತಿ ಪೇಪರ್ನ ಮುಗಿಸೋಕ್ಕೆ ಪ್ರಯತ್ನ ಪಡಿ ಸ್ಟೂಡೆಂಟ್. ಓಕೆ, ಸೊ ಸ್ಪೆಂಡಿಂಗ್ ಟು ಮಚ್ ಟೈಮ್ ಆನ್ ಒನ್ ಕ್ವೆಶ್ಚನ್, ಸೊ ಇದು ತುಂಬ ಇಂಪಾರ್ಟೆಂಟ್. ಓಕೆ, ಈಗ ನೋಡಿ ಫಾರ್ ಎಕ್ಸಾಂಪಲ್ ದ ಗಾರ್ಡನರಿಂದ ಏನೋ ಒಂದು ಕ್ವಶನ್ ಕೇಳಿದ್ದಾರೆ ಅಂತ ಅನ್ಕೊಳ್ಳಿ. ಆ ಗಾರ್ಡನರ್ದು ಕ್ವಶನ್ ನೀವು ಆನ್ಸರ್ ಮಾಡ್ತಿದ್ದೀರಾ, ಇನ್ ಬಿಟ್ವೀನ್ ಬಂದು ನಿಮಗೆ ಫ್ಲೋ ಸ್ಟಾಪ್ ಆಯಿತು, ನೀವು ಮರ್ತೋಗ್ಬಿಟ್ರಿ ಅಂತ ಅನ್ಕೊಳ್ಳಿ, ಒಂದು ಆನ್ಸರ್ದು ಭಾಗನ ಮರ್ತೋಗ್ಬಿಟ್ರಿ ಅಂತ ಅನ್ಕೊಳ್ಳಿ. ಸೊ ಏನು ಮಾಡ್ತೀರಾ ನೀವು, ನಾವಿದ್ರೆ ಏನು ಮಾಡ್ತೀವಿ, ಅಲ್ಲೇ ಕೂತಿರ್ತೀವಿ ಚಿಂತೆ ಮಾಡ್ತಾ ನೆನಪು ಮಾಡೋಕ್ಕೆ ಟ್ರೈ ಮಾಡಿ. ಆದರೆ ಏನು ಮಾಡಬೇಕು ಗೊತ್ತಾ, ಆ ರೀತಿ ಮಾಡಬಾರ್ದು. ಸ್ಪೇಸ್ನ ಬಿಟ್ಬಿಟ್ಟು ಏನು ಮಾಡಬೇಕು, ಮುಂದೆ ಕ್ವಶನ್ಗೆ ಹೋಗ್ತಾ ಇರಬೇಕು. ಯಾಕಂದರೆ ಇಲ್ಲಿ ನೀವು ಟೈಮ್ ವೇಸ್ಟ್ ಮಾಡ್ತೀರಾ, ಅದನ್ನು ಮರ್ತೋಗೋಕ್ಕೆ ಚಾನ್ಸ್ ಇದೆ, ಇಲ್ಲೂ ಸ್ಟ್ರೆಸ್ ಆಗಿಬಿಡ್ತೀರಾ, ಅಲ್ಲೂ ಸ್ಟ್ರೆಸ್ ಆಗಿಬಿಡ್ತೀರಾ. ಸೊ ಇಟ್ ಕ್ಯಾನ್ ಬಿಕಮ್ ರಿಯಲಿ ಮೆಸಿ ಸ್ಟೂಡೆಂಟ್ಸ್. ಸೊ ಹಾಗಾಗಿ ಏನು ಮಾಡಿ, ಆ ರೀತಿ ಏನು ಮಾಡಿ, ಒಂದು ವೇಳೆ ಟೈಮನ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕಾದ್ರೆ ಒಂದು ಕ್ವೆಶ್ಚನ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಮೂವ್ ಆನ್ ಫಾರ್ವರ್ಡ್, ದಟ್ ವಿಲ್ ಹೆಲ್ಪ್ ವೆರಿ ಮಚ್. ಓಕೆ ಸ್ಟೂಡೆಂಟ್ಸ್, ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಬೇರೆ ಯಾವ ರೀತಿ ಟಿಪ್ಸ್ ಬೇಕು, ಒಂದು ವೇಳೆ ಮೆಮರಿ ಟಿಪ್ಸು ಅಥವಾ ಪೇಪರ್ ಆನ್ಸರ್ ಮಾಡೋ ಸ್ಟ್ರಾಟಜಿ ಟ್ರಿಕ್ಸು, ಏನಾದರೂ ಟ್ರಿಕ್ಸ್ ನಿಮಗೆ ಮೈಂಡಲ್ಲಿ ಇರಬೇಕಾದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ಆ ರೀತಿ ವೀಡಿಯೋಸ್ ನಿಮಗೋಸ್ಕರ ತೊಗೊಬರ್ತೀವಿ ನೆಕ್ಸ್ಟ್ ಟೈಮ್. ಓಕೆ, ಸಿ ಯು ಆಲ್, ಬಾಯ್.